ರಣರಣ ಅಂತಾರುವ ಬಿಸಿಲ ಅಬ್ಬರಕ್ಕೆ ಜನ ಸುಸ್ತಾಗ್ತಾ ಇದ್ದಾರೆ. ತಣ್ಣಗಿರೋಣ ಅಂಥೇಳಿ AC ಫ್ಯಾನ್ ಕೂಲರ್ಗಳ ಮೊರೆ ಹೋದರೆ ಸುಸ್ತಾಗ್ತಾ ಇದೆ ಬೆಲೆ ಕೇಳಿ. ಅಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ AC ಫ್ಯಾನ್ ಕೂಲರ್ಗಳ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಏನು? ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೇಸಿಗೆ ಬೇಗೆಗೆ ಹೈರಾಣಾದ ಬೆಂಗಳೂರು ಮಂದಿ. ಫ್ಯಾನ್ AC ಕೂಲರ್ಗಳತ್ತ ಮುಖ ಮಾಡಿದ ಜನ. ವಾರ್ ಎಫೆಕ್ಟ್ ಹಾಗೂ ಡಿಮ್ಯಾಂಡ್ ನಿಂದ ದರ ಹೆಚ್ಚಳ. ಬೆಲೆ ಕೇಳೆ ಜನರಿಗೆ ಮತ್ತಷ್ಟು ಬೆವರು. ಸಮ್ಮರ್ ಶುರುವಾದ ನಂತರ ಸುಖ ನಿದ್ರೆ ಮರೀಚಿಕೆಯಾಗಿದೆ. ಸರಿಯಾಗಿ ನಿದ್ದೆ ಮಾಡೋಕೆ ಕಷ್ಟಪಡುವಂತಾಗಿದೆ. ಒಂದೆಡೆ ಬಿಸಿಲು ಹಾಗೂ ಸೆಕೆಯಿಂದ ಜನ ಹೈರಾಣಾಗಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಿಸಿಲ ಶಾಖ ಹೆಚ್ಚಾಗಿದೆ. ಗರಿಷ್ಠ ತಾಪಮಾನ ದಾಖಲಾಗುತ್ತಿದ್ದು ಜನ ಬಿಸಿಲ ಝಳಕ್ಕೆ ಸುಸ್ತಾಗಿದ್ದಾರೆ. ಈ ಬಿಸಿಲ ಶಾಖ ಕಡಿಮೆ ಮಾಡಿಕೊಳ್ಳಲು ಏರ್ ಕೂಲರ್, ಫ್ಯಾನ್, ACಗಳ ಮೊರೆ ಹೋಗ್ತಿದ್ದಾರೆ. ಇವುಗಳಿಗೆ ಈಗ ಬೆಂಗಳೂರಲ್ಲಿ ಭರ್ಜರಿ ಡಿಮ್ಯಾಂಡ್ ಬಂದಿದೆ. ತಿಂಗಳಿಗೆ ಅಂಗಡಿಯೊಂದರಲ್ಲೇ 500 ರಿಂದ 600 ಫ್ಯಾನ್ಗಳು, 100ಕ್ಕೂ ಹೆಚ್ಚು ಕೂಲರ್ಗಳು ಸೇಲ್ ಆಗುತ್ತಿವೆ. ಕೂಲರು ಇವಾಗ ಜನರು AC ಎಲ್ಲ ಯಾರು ತಗೊಳಕ್ಕಾಗಲ್ಲ, ಬಿಲ್ ಎಲ್ಲ ಜಾಸ್ತಿ ಬರುತ್ತೆ. ಅದಕ್ಕೆ ಎಲ್ಲ ಜನರು ಕೂಲರೇ ಪ್ರಿಫರ್ ಮಾಡ್ತಾರೆ. ಬೆಂಗಳೂರಲ್ಲಿ ಕೂಲರ್ ಸೇಲ್ ಕಂಪ್ಯಾರಿಟಿವ್ಲಿ 10 ಇಯರ್ಸ್ ಒಳಗಡೆ ಬೆಂಗಳೂರಲ್ಲಿ ಸೇಲ್ ತುಂಬ ಇಂಪ್ರೂವ್ ಆಗಿದೆ. ತಗೊಳ್ತಾ ಇದ್ದಾರೆ. ಇವಾಗ ಬೆಂಗಳೂರಲ್ಲಿ ಕೂಲರ್ ಜಾಸ್ತಿ ತಗೊಳ್ತಾ ಇದ್ದಾರೆ ಜನ. ACs ನಾವು ಮಾಡಲ್ಲ, ಬಟ್ ACದು ಅದೇ ರೆಸ್ಪಾನ್ಸ್ ಇದೆ. ACನೂ ತುಂಬ ಜನ ತಗೊಳ್ತಾ ಇದ್ದಾರೆ. ಮೇಡಮ್, ಸೀಸನಲ್ಲಿ ಇವಾಗ ನಾರ್ಮಲ್ ಸೀಸನಲ್ಲಿ 100-200 ಪೀಸಸ್ ಅಂದರೆ ಸೀಸನಲ್ಲಿ 1000 ಪೀಸಸ್ ಹೋಗುತ್ತೆ. ಇನ್ನು ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಬೇಸಿಗೆಯಲ್ಲಿ ತಂಪು ಮಾಡೋ ಉಪಕರಣಗಳ ಮೇಲೆಯೂ ಬಿದ್ದಿದೆ. ಫ್ಯಾನ್, ಕೂಲರ್ಗಳ ತಯಾರಿಕೆಗೆ ಬೇಕಾಗೋ ಮೆಟೀರಿಯಲ್ಗಳ ಬೆಲೆ ದುಬಾರಿಯಾಗಿದೆ. ಜೊತೆಗೆ ಬೇಸಿಗೆ ಇರೋದ್ರಿಂದ ಡಿಮ್ಯಾಂಡ್ ಸಹ ಹೆಚ್ಚಾಗಿದೆ. ಇವೆರಡೂ ಕಾರಣಗಳಿಂದ ಕೂಲಿಂಗ್ ಉತ್ಪನ್ನಗಳ ಬೆಲೆ 25% ಏರಿಕೆಯಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಇದೂ ಸಹ ದುಬಾರಿಯಾಗಿರುವುದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವಂತೆ ಮಾಡಿದೆ. 1150 ರೂಪಾಯಿ ಇದ್ದ ಫ್ಯಾನ್ ದರವೀಗ ಮಾರ್ಚ್ನಿಂದ 1550 ರೂಪಾಯಿ ಆಗಿದೆ. 4000 ರೂಪಾಯಿ ಇದ್ದ ಕೂಲರ್ ಬೆಲೆ 7000 ರೂಪಾಯಿ ಆಗಿದೆ. ನಮ್ಮದು ಸೇಲ್ ಅಂದರೆ ಇವಾಗ ಎವ್ರಿ ಇಯರ್ ಇಂಕ್ರಿಮೆಂಟ್ ಆಗ್ತಾ ಇರುತ್ತೆ. ರಾ ಮೆಟೀರಿಯಲ್ಸ್ದು ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಫ್ಯಾನ್ಸ್ದೆಲ್ಲ ಐಟಮ್ಸ್ದು ರೇಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಮೊದಲು ಎಲ್ಲ 700-800 ರೂಪಾಯಿ ಫ್ಯಾನ್ ಎಲ್ಲ ಬರ್ತಾ ಇತ್ತು 10 ಇಯರ್ಸ್ ಬ್ಯಾಕ್, 5 ಇಯರ್ಸ್ ಬ್ಯಾಕ್, 7 ಇಯರ್ಸ್ ಬ್ಯಾಕ್. ಇವಾಗೆಲ್ಲ ಬ್ರ್ಯಾಂಡೆಡ್ ಫ್ಯಾನ್ಸು 1500-1400 ರೇಂಜಲ್ಲಿ ಬರ್ತಾ ಇದೆ. ರೇಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬೈಯರ್ಸ್ಗೂ ಪ್ರಾಬ್ಲಮ್ಮು, ನಮ್ಮ ಅಂಗಡಿಯವ್ರ ಡೀಲರ್ಸ್ಗೂ ಪ್ರಾಬ್ಲಮ್ ಇದೆ. ಕೂಲರ್ ಎಲ್ಲ ಡಿಮಾಂಡ್ ಪ್ರಾಡಕ್ಟ್ ಥರ ಇದೆ. ಅದು ಏಪ್ರಿಲ್-ಮಾರ್ಚ್ ಮಂತಲ್ಲಿ 20% ರೇಟ್ ಜಾಸ್ತಿ ಇದ್ದೇ ಇರುತ್ತೆ. ಫ್ಯಾನ್ದು 1150 ರೂಪೀಸ್ದು 1400 ರೂಪೀಸ್ ಆಗಿಬಿಟ್ಟಿದೆ. ಬಿಸಿಲ ಬೇಗೆ ಸಹಿಸಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಇರೋದ್ರಿಂದ ಈಗ ಗ್ರಾಹಕರಿಗೆ ಫ್ಯಾನ್, ಕೂಲರ್ಗಳನ್ನು ಕೊಳ್ಳೋದು ಅನಿವಾರ್ಯ. ನಮ್ಮ ಬೇಸಿಗೆ ಇರೋಕ್ಕಾಗ್ತಾ ಇಲ್ಲ, ತುಂಬ ಬಿಸಿಲಿದೆ. ಅದಕ್ಕಂತ ನಾವು ಕೂಲರ್ಗೆ ತಗೊಳ್ಳೋಕ್ಕಂತ ಬಂದಿರೋದು. ಅದೇ ರಾತ್ರಿ ಗುರ್ತ ಕೂಲರು ಮತ್ತು ಬೆಳಗ್ಗೆನೂ ಫ್ಯಾನ್ ಟೈಮ್ ಯೂಸ್ ಮಾಡ್ಕೊಂಡಿದ್ವಿ. ಅದಕ್ಕೆ ಕೂಲರ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಒಟ್ನಲ್ಲಿ ಇಷ್ಟು ದಿನ ಡಲ್ ಹೊಡಿತಿದ್ದ AC, ಕೂಲರ್, ಫ್ಯಾನ್ಗಳ ವ್ಯಾಪಾರ ವಹಿವಾಟು ಜೋರಾಗಿದೆ. ಚಿಕ್ಕಪೇಟೆ ಹಾಗೂ ಹೋಲ್ಸೇಲ್ ಅಂಗಡಿಗಳಲ್ಲಿ ಗ್ರಾಹಕರ ದಂಡು ಹೆಚ್ಚಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ TV, ಬೆಂಗಳೂರು.